ಮಾಮ್ ಎಲ್ಲಿದೆಯೋ? ಬಾ ಮಾಮ್, ಸಕಲೇಶ್ಪುರ, ಶಿವಮೊಗ್ಗ, ಮಡಿಕೇರಿ ಎಲ್ಲಿಗಾದ್ರೂ ಹೋಗೋಣ. ಬೇಬ್ ಸಾಕು. ನಮ್ಮ NS ಟೀಮು, ಡ್ಯೂಕ್ ಟೀಮು, ಹಯಾಬೂಸ ಟೀಮಿಗೆ ಕಾಲ್ ಮಾಡು. ಒಳ್ಳೆ ಎಂಜಾಯ್ ಮಾಡ್ಕೊಂಡು ಬರೋಣ. ಚಿಲ್ಲಿದೆ ಮಾಮ್, ವೆದರ್ ಅಂತೂ ಸಖತ್ತಾಗಿದೆ. 2 ಟೆಕೀಲ ಶಾಟು, ಒಳ್ಳೆ ಬೀರ್ ತಗೊಂಡು ಹೋಗಿ ಕುಡ್ದ ಅಂತೇಳಿದ್ರೆ ಕಿಕ್ಕು ಮಚ್ಚಿ, ಎಕ್ಸ್ಟ್ರಾ ಕಿಕ್ಕು. ಬರ್ತೀಯ ತಾನೆ? ಏನೋ ಬರಲ್ವಾ? ಹಾಕೋ ಮಾಮ್ ಬೇಬ್ಸ್ಗಳನ್ನ. ಲಾಂಗ್ ಡ್ರೈವ್ ಹೋಗೋಣ. ಸಕಲೇಶ್ಪುರಕ್ಕೆ ಹೋಗೋಣ, ಇಲ್ಲಾಂದರೆ ಆಗುಂಬೆ, ಚಿರಾಪುಂಜಿ, ಎಲ್ಲಿಗಾದ್ರೂ ಹೋಗೋಣ ಬಾ. ಸಾಕತ್ತು ವೆದರ್ ಮಾತ್ರ. ಫಾಗು ಹೆಂಗಿದೆ ಗೊತ್ತಾ? ಅಬ್ಬಾ, ಬೇಬ್ಸ್ ಹಾಕ್ಕೊಂಡು ಹೊಡಿತಾ ಇದ್ರೆ ಸ್ಪೀಡಲ್ಲೇ ಮಲಗಿಸ್ಬೋದು ಮಾಮ್ ಬೈಕ್ನ. ಹಂಗಿದೆ ಈಗ ವೆದರ್. ನೋಡಿದೆಯಲ್ಲ ಟಿ ವಿಲಿ ಹೆಂಗಿದೆ ಅಂತ? ನೋಡಿಲ್ವಾ? ನೋಡು ಮಾಮ್ ಫಸ್ಟು. ಒಳ್ಳೆ ಫಾಗಿದೆ ಅಲ್ಲಿ. ಜಸ್ಟ್ ನಾನು ಮಾತಾಡ್ತಿದ್ದೀನಿ ಫ್ರೆಂಡ್ ಜೊತೆ. ಹಿಂಗೆ ನೀವೇನಾದರೂ ಫೋನ್ ಮಾಡಿಕೊಂಡು NS 200 ಡ್ಯೂಕು ಹಯಾಬೂಸದಲ್ಲಿ ಮಲ್ನಾಡು ಸೈಡಿಗೆ ಹೋದರೆ ನಿಮ್ಗಳ ಫೋಟೋ ಸೆಲ್ಫಿಲಲ್ಲ, ಮನೆ ಗೋಡಲ್ಲಿರುತ್ತೆ. ಯಾಕೆಂದರೆ ಯಾವಾಗ ಮಳೆ ಬರುತ್ತೆ, ಯಾವಾಗ ಅಲ್ಲಿ ಭೂಮಿ ಕುಸಿಯುತ್ತೆ, ಯಾವಾಗ ಸಿಡ್ಲು ಹೊಡಿಯುತ್ತೆ, ಯಾವಾಗ ಅಲ್ಲಿ ನದಿಗಳು ಕೆರೆಗಳು ಉಕ್ಕಿ ಹರಿತವೆ ಅಂಥೇಳಿ ಯಾರಿಗೂ ಗೊತ್ತಿರಲ್ಲ. ನೀವು ಅಲ್ಲಿ ಹೋಗಿ ಮಲ್ನಾಡು ತುಂಬ ಇಷ್ಟ, ಅದಿಷ್ಟ ಇದಿಷ್ಟ ಅಂತೇಳಿ ಹೋಗ್ತೀರಾ. ಅಲ್ಲಿ ಗಾಳಿ ಕೊಚ್ಚೋಗಿ ನಿಮ್ಮನ್ನು ಕರ್ಕೊಂಡು ಬರೋಕ್ಕೆ 108 ಆಂಬುಲೆನ್ಸ್ ಬರುತ್ತೆ. ಆಮೇಲೆ ಮನೆ ಮುಂದೆ ಹೊಗೆ, ಆಮೇಲೆ ಗಾಡಿಯಲ್ಲಿ ಫೋಟೋ. ಇವೆಲ್ಲ ಬೇಕಾ? ಬೇಡ. ಹಂಗೆ ನೀವು ಮಲೆನಾಡಿಗೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಿರ್ತವೆ. ಅವ್ರಿಗೆ ಕಾಲ್ ಮಾಡಿಕೊಂಡು ಅಲ್ಲಿ ಹೋಗಿ ಅವರು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬರ್ತಾರೆ. ಅದು ಬಿಡ್ಬಿಟ್ಟು ನೀವು ಬೇಬ್ಸ್ ಹಾಕ್ಕೊಂಡು ಟೈಕೆಲ್ಲ ಶಾರ್ಟ್ ಹೊಡ್ಕೊಂಡು ಲಾಂಗ್ ಡ್ರೈವ್ ಹೋದರೆ ಆಮೇಲೆ ಸಂಕು ಜಾಗ್ಟೆ ಅಲ್ವಾ? ಅದಕ್ಕೆ ಈ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ನೀವು ಮಲೆನಾಡು ಸೈಡಿಗೆ ಲಾಂಗ್ ಡ್ರೈವ್ ಹೋಗಬೇಡಿ. ಓಕೆ?